ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಸೂರ್ಯನ ತೇಜಸ್ಸು ಮತ್ತು ಸಿಂಹ ರಾಶಿಯ ಅಗ್ನಿ ಪರೀಕ್ಷೆ. ನೀವು ಸ್ವಭಾವತಃ ರಾಜನಂತಹ ವ್ಯಕ್ತಿತ್ವ ಹೊಂದಿದವರು. ಆದರೆ ನಾಳೆ ಕರೆಕ್ಟಾಗಿ ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಯಿಂದ 1 ಗಂಟೆಯ ನಡುವೆ ನಿಮ್ಮ ಜೀವನದಲ್ಲಿ ಒಂದು ನಡುಕ ಹುಟ್ಟಿಸುವಂತಹ ಮತ್ತು ವಿಚಿತ್ರ ಘಟನೆ ಅನ್ನೋದು ಸಂಭವಿಸಲಿದೆ. ಸಿಂಹ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ ಈಗ ರಾಹು ಮತ್ತು ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮಾಹಿತಿಗಾಗಿ ತಿಳಿಸ್ತಾ ಇದ್ದೇವೆ. ನಾಳೆ ರಾತ್ರಿ ಕರೆಕ್ಟಾಗಿ 12 ಗಂಟೆ ನಂತರ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಒಂದು ಅದೃಶ್ಯ ಶಕ್ತಿಯ ಸಂಚಾರವಾಗಲಿದೆ. ಇದ್ರ ಬಗ್ಗೆ ಕೇಳಿದರೆ ನಿಮ್ಮ ಎದೆಯ ಬಡಿತ ಹೆಚ್ಚಾಗೋದು ಖಂಡಿತ. ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ, ಯಾಕೆಂದರೆ ಇದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಅಥವಾ ಮುಚ್ಚುವ ಸಮಯ ಆಗಿರುತ್ತೆ. ಸಿಂಹರಾಶಿಯವರ ಅಧಿಕಾರ ಮತ್ತು ವಿಧಿಯ ವಕ್ರ ದೃಷ್ಟಿ. ಸಿಂಹರಾಶಿಯವರು ಎಲ್ಲಿ ಹೋದರೂ ಅಧಿಕಾರ ನಡೆಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ. ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿ ನಿರ್ಮಾಣವಾಗ್ತಿರುವ ಪಿತೃದೋಷ ಮತ್ತು ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ. ವರ್ಷಗಳಿಂದ ನೀವು ಕಾಯ್ದಿದ್ದ ಆ ಒಂದು ಸುಸಂದರ್ಭ ಈಗ ಒದಗಿ ಬಂದಿದೆ. ಆದರೆ ಈ ಸುಸಂದರ್ಭ ಒಂದು ಎಚ್ಚರಿಕೆ ಕೂಡ ನಿಮಗೆ ಹೊತ್ಕೊಂಡು ಬಂದಿದೆ. ನಾಳೆ ಕರೆಕ್ಟಾಗಿ ಬೆಳಿಗ್ಗೆ 4 ಗಂಟೆ ಮೊದಲು ನೀವು 3 ಅತಿ ದೊಡ್ಡ ತಪ್ಪುಗಳನ್ನು ಮಾಡಲೇಬಾರದು. ವಿಧಿಯ ಆಟದ ಮುಂದೆ ಯಾರೂ ದೊಡ್ಡವರಲ್ಲ, ಅದನ್ನು ನೆನ್ಪಿಟ್ಕೊಂಬಿಡಿ. ಇನ್ನು ನಿಮ್ಮ ಆಪ್ತ ಗೆಳೆಯನ ಸೋಗಿನಲ್ಲಿರುವ ಆ ವಿಷಕಾರಿ ಶತ್ರು ಯಾರು? ಸಿಂಹರಾಶಿಯವರೇ, ನಿಮ್ಮ ಜಾತಕದಲ್ಲಿ ಈಗ ಒಬ್ಬ ಘಾತಕ ಶತ್ರುವಿನ ಹೆಸರು ಎದ್ದು ಕಾಣ್ತಾ ಇದೆ. ಈ ಶತ್ರು ನಿಮ್ಮನ್ನು ಎದುರಿಸುವ ಧೈರ್ಯ ಇಲ್ಲದೆ ಬೆನ್ನ ಹಿಂದೆ ಕುಳಿತು ನಿಮ್ಮನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇದ್ದಾನೆ. ಆಶ್ಚರ್ಯ ಏನಪ್ಪ ಅಂದರೆ, ಈ ವ್ಯಕ್ತಿ ನಿಮ್ಮ ಊಟದಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನಗುವಿನಲ್ಲಿ ನಿಮ್ಮ ಜೊತೆಗೇ ಇರ್ತಾರೆ. ಈ ಶತ್ರು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ, ಹದಗಡಿಸೋದಕ್ಕೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕಹಿ ಉಂಟು ಮಾಡೋದಕ್ಕೆ ಇದೇನು ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಅದು ಅಥವಾ ತಾಂತ್ರಿಕ ಶಕ್ತಿಗಳ ಮೇಲೆ ಮೊರೆಯನ್ನು ಹೋಗಿದ್ದಾರೆ. ಇಂದು ರಾತ್ರಿ ಆ ಶತ್ರುವಿನ ಅಸಲಿ ಮುಖ ಅನ್ನೋದು ಕಳಚುವ ಸಮಯ ಬರ್ತಾ ಇದೆ. ಈ ಮಾಹಿತಿ ನೀವು ಒಬ್ಬರೇ ನೋಡಿ ರಹಸ್ಯವಾಗಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಸಿಂಹದಂತೆ ಗರ್ಜಿಸುವ ನೀವು ಈಗ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇನ್ನು ದೇವಿಯ ಆಗಮನ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ವಸ್ತುಗಳೇನಿದೆ. ಸಿಂಹರಾಶಿಯವರೇ, ಪ್ರತ್ಯಂಗಿರಾ ದೇವಿ ಅಮ್ಮನವರು ಅಥವಾ ಮಹಾಕಾಳಿಯ ರೂಪದಲ್ಲಿರುವ ಒಂದು ದೈವಿಕ ಶಕ್ತಿ ಕಳೆದ 5 ದಿನಗಳಿಂದ ನಿಮ್ಮ ಮನೆಯನ್ನು ಗಮನಿಸ್ತಾ ಇದೆ. ನಿಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ನೋಡಿ ಈ ದೇವಿಗೆ ಅತ್ಯಂತ ಕೋಪಗೊಂಡಿದ್ದಾರೆ. ಆ 2 ವಸ್ತುಗಳು ಯಾವುವು? ನಿಮ್ಮ ಮನೆಯ ತಾರಸಿಮೆಯಲ್ಲಿರುವ ಅಥವಾ ಹಿತ್ತಲಿನಲ್ಲಿರುವ ಹಳೆಯ ಮುರಿದ ಕಟ್ಟಿಗೆ ಅಥವಾ ಒಡೆದ ಗಾಜಿನ ಚೂರುಗಳು. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟಿರುವ ಗಲೀಜಾದ ಅಥವಾ ತೂಕು ಹಿಡಿದ ಕಬ್ಬಿಣದ ಉಪಕರಣಗಳು. ಈ ವಸ್ತುಗಳು ನಿಮ್ಮ ಮನೆಯಲ್ಲಿರುವ ಸಕಾರಾತ್ಮಕತೆಯನ್ನು ಹೀರ್ತಾ ಇವೆ. ಕೂಡಲೇ ಇವುಗಳನ್ನು ವಿಲೇವಾರಿ ಮಾಡಿ. ಇಂದು ರಾತ್ರಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ದೇವರ ಮುಂದೆ ಇಡಿ ಮತ್ತು ಸೂರ್ಯದೇವನ ಸ್ಮರಣೆ ಮಾಡಿ. ಮುಂದಿನ 24 ಗಂಟೆಗಳಲ್ಲಿ 3 ಮಹಾ ಚಮತ್ಕಾರಗಳು. ಸಿಂಹರಾಶಿಯವರೇ, ಈ ಸವಾಲುಗಳ ನಡುವೆ ಕೂಡ ಮುಂದಿನ 24 ಗಂಟೆಗಳಲ್ಲಿ ಈ ಅದ್ಭುತ ಘಟನೆಗಳು ನಡೀತಾ ಇವೆ. ಆಡಳಿತಾತ್ಮಕವಾಗಿ ಯಶಸ್ಸು ಅನ್ನೋದು ಸಿಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಅಧಿಕೃತ ಕೆಲಸಗಳಲ್ಲಿ ನಿಮಗೆ ಅನಿರೀಕ್ಷಿತ ಗೆಲುವು ಅನ್ನೋದು ಸಿಗುತ್ತೆ. ಧನವೃಷ್ಟಿ. ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಹಠಾತ್ ಧನ ಲಾಭವಾಗಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಮಹಿಮೆಯ ಒಂದು ಮರುಕಳಿಕೆ. ನಿಮ್ಮನ್ನು ದೂರ ತಳ್ಳಿದವರು ಈಗ ನಿಮ್ಮ ಸಹಾಯಕ್ಕಾಗಿ ಅಲಿತಾರೆ, ಅದು ಗ್ಯಾರಂಟಿ. ಮತ್ತು ನಿಮಗೆ ಬಾಲಾಜಿ ಮತ್ತು ನರಸಿಂಹ ದೇವರ ರಕ್ಷಣೆ ಖಂಡಿತವಾಗ್ಲೂ ಇದೆ. ನಿಮ್ಮ ಜಾತಕದಲ್ಲಿ ಈಗ ವಿಜಯ ಯೋಗ ಅನ್ನೋದು ಆರಂಭವಾಗಿದೆ. ಸಾಕ್ಷಾತ್ ನರಸಿಂಹ ಸ್ವಾಮಿ ನಿಮ್ಮ ರಕ್ಷಣೆಗೆ ಬಂದಿದ್ದಾರೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಕೂದಲು ಕೂಡ ಕೊಂಗಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಡಿ. ಯಾರಾದರೂ ವೃದ್ಧರು ಅಥವಾ ಹಸಿದವರು ನಿಮ್ಮ ಮನೆಗೆ ಬಂದರೆ ಅವರಿಗೆ ಗೌರವಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಇನ್ನು ಸರಳ ಪರಿಹಾರ ಮತ್ತು ಯಶಸ್ಸಿನ ಮಂತ್ರ ಹೇಳೋದಾದರೆ, ನಾಳೆಯ ರಾತ್ರಿಯ ವಿಚಿತ್ರ ಘಟನೆಯಿಂದ ಲಾಭ ಪಡೆಯೋದಕ್ಕೆ ಮತ್ತು ನಿಮ್ಮ ರಕ್ಷಣೆಗಾಗಿ ಈ ಕೆಲಸ ಮಾಡಿ. ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಕುಂಕುಮದ ನೀರನ್ನು ಸಿಂಪಡಿಸಿ. ಕೆಂಪು ಬಣ್ಣದ ಹೂಗಳನ್ನು ಹನುಮಂತ ಸ್ವಾಮಿಗೆ ಅಥವಾ ನರಸಿಂಹ ಸ್ವಾಮಿಗೆ ಅರ್ಪಿಸಿ.
ಕಮೆಂಟ್ ಬಾಕ್ಸಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ 5 ಬಾರಿ ಜೈ ನರಸಿಂಹ ದೇವ ಅಥವಾ ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಸಿಂಹದಂತೆ ಮೆರೆಯುವ ಕಾಲ ಬಂದಿದೆ. ಸಿಂಹರಾಶಿಯವರೇ, ನಿಮ್ಮ ಕಷ್ಟದ ಕಾಲಗಳು ಕೊನೆ ಆಗ್ತಾ ಇವೆ. ನಿಮ್ಮ ಜೀವನದಲ್ಲಿ ಇಂದಿನಿಂದ ಹೊಸ ಯುಗ ಅನ್ನೋದು ಆರಂಭ ಆಗ್ತಾ ಇದೆ. ರಾಜಕೀಯ, ವ್ಯವಹಾರ ಅಥವಾ ಉದ್ಯೋಗ, ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿರುತ್ತೆ. ನೀವು ಪಾಸಿಟಿವ್ ಆಗಿರಿ ಮತ್ತು ನಿಮ್ಮ ಕುಲದೇವತೆಯನ್ನು ನಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.